ವಿಪಕ್ಷಗಳಂತೂ ಗ್ಯಾರಂಟಿ ಯೋಜನೆಗಳನ್ನು ಸತತವಾಗಿ ಟೀಕೆ ಮಾಡ್ತಾನೆ ಇವೆ. ಅದು ಇತ್ತೀಚೆಗಂತೂ ಬಹಳ ಜಾಸ್ತಿ ಆಗಿದೆ. ವಿಪಕ್ಷಗಳ ಗ್ಯಾರಂಟಿ ಯೋಜನೆಗಳ ಟೀಕೆ ವಿಚಾರಕ್ಕೆ KR ಪೇಟೆಯಲ್ಲಿ ಸಚಿವ ಚಲುವರಾಯಸ್ವಾಮಿ ಗರಂ ಆಗಿದ್ರು. ಗ್ಯಾರಂಟಿ ನಿಲ್ಲಿಸಬೇಕಾ, ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ, ದೇವೇಗೌಡರಿಗೂ ಕುಮಾರಸ್ವಾಮಿ ಬಂದು ಪ್ರೆಸ್ ಮೀಟ್ ಮಾಡಲಿ, ನಮ್ಮ ಜೊತೆ JDS ಶಾಸಕ HD ಮಂಜು ಚೆನ್ನಾಗೇ ಇದ್ದಾರೆ, ನಮ್ಮ ಸರ್ಕಾರ ಜಿಲ್ಲೆಯ ಜನರನ್ನು ತೃಪ್ತಿಪಡಿಸ್ತಾ ಇದೆ, ನಮ್ಮೆಲ್ಲ ಶಾಸಕರು ಒಂದೇ ಅಂತ ಚಲುವರಾಯಸ್ವಾಮಿ ಮಾತಾಡಿದ್ದಾರೆ. ಅವರ ಸರ್ಕಾರ ಗೊತ್ತಲ್ಲ, ಅವಾಗ ಏನೇನು ಮಾಡಿದ್ದಾರೆ ನಮ್ಗೆ ಗೊತ್ತಿದೆ. ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇರೋದೇ ಜನ ತೃಪ್ತಿ ಇದ್ದಾರೆ. ನಾನು MLA ತೃಪ್ತಿ ಪಡಿಸಕ್ಕಾಗುತ್ತಾ? ಏನಾದ್ರು ಬರ್ಲಿ ಮಾತಾಡ್ತೀನಿ. ಅದೇನು ಎಲ್ಲ ಶಾಸಕರು ಒಂದೇ, ಇವ್ರು ಬೇರೆ ಅವ್ರು ಬೇರೆ ಏನಿಲ್ಲ, ಎಲ್ಲ ಶಾಸಕರು ಒಂದೇನೆ. ನನ್ನ ಹತ್ರ ಮಾತಾಡ್ಲಿ, ಅದೇನಾದ್ರು ನನ್ನ ಹತ್ರ ಚೆನ್ನಾಗೇ ಮಾತಾಡ್ತಾರೆ, ಗೊತ್ತಿಲ್ಲಪ್ಪ ನನಗೆ. ಕಾಂಗ್ರೆಸ್ ಸರ್ಕಾರ ಪ್ರೆಸ್ ಕೇಳೋದೇ ಬೇರೆ, ನಮ್ಮ ಹತ್ರ ಮಾತಾಡೋದೇ ಬೇರೆ. ಪ್ರೆಸ್ಗೆ ಜನಕ್ಕೆ ಈ ಒಂದು ಏನೋ ಅಭಿಪ್ರಾಯ ಬರಬೇಕು ಅಥವಾ ಇಲ್ಲ, ನಾವು ಜನ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ನನಗೆ ವಿರೋಧ ಪಕ್ಷದಲ್ಲಿದ್ದೀನಿ ಅಂತ ಹೇಳ್ಕೊಂಡ್ರೆ ಒಂದು ಸಮಾಧಾನ ಆಗುತ್ತೆ. ಕಾಂಗ್ರೆಸ್ ನಮ್ಮ ಹತ್ರ ಏನಿಲ್ವಲ್ಲ, ನಿಮ್ಮ MLA ಹತ್ರ ಏನೂ ಹೇಳಿಲ್ವಲ್ಲ. ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳು ಜೋತ್ ಬಿದ್ದೈತೆ ಅಂತ. ಹೌದು, ಗ್ಯಾರಂಟಿ ನಿಲ್ಲಿಸ್ಬೇಕಂತ ಅವರ ಪ್ರೆಸ್ ಮೀಟ್ ಮಾಡ್ಸಕ್ಕೆ ಕೇಳು, ಕುಮಾರಸ್ವಾಮಿ ಅವ್ರು ಕೇಳಿ, ದೇವೇಗೌಡರು ಕೇಳಿ, ಗ್ಯಾರಂಟಿನ ನಿಲ್ಲಿಸಿ ಅಂತೇಳಿ ಆಮೇಲೆ ಯೋಚನೆ ಮಾಡಿ. ಪಾಪ ಭಾಳ ಅನುಭವ ಇದೆ ಅವರಿಗೆ, ಅನುಭವದ ಮಾತು ಕೇಳೋಣ. ಯಾಕೆಂದರೆ ತುಂಬ ಆಡಳಿತದ ಅನುಭವ ಇರೋದ್ರಿಂದ ಮಂಜು ಅವ್ರ ಮಾತಾ ನಾವು ಕೇಳಬೇಕಾಗುತ್ತೆ. ಅಷ್ಟೊಂದು ಗಂಭೀರವಾಗಿ ತೆಗೆದು ಅವನು 5 ವರ್ಷ ಹಿಂದೆ ಅವರ ಸರ್ಕಾರ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸದಾ ಟೀಕೆಗಳು ಕೇಳಿಬರ್ತಾರೆ. ಹಿನ್ನೆಲೆಯಲ್ಲಿ ಚಲುವರಾಯಸ್ವಾಮಿ ಮಾತಾಡ್ತಾರೆ, ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ಎಲ್ಲ ಚೆನ್ನಾಗಿರತ್ತಪ್ಪ, ಏನು ಮಾತಾಡಲ್ಲ. ಆಮೇಲೆ ಬಂದ್ಬಿಟ್ಟು ಏಕಾಏಕಿ ಮಾಧ್ಯಮಗಳು ಒಂದು ಹಿಂಗೆ ಹೇಳಿಬಿಡ್ತಾರೆ, ನಮ್ಮ ಜೊತೆ ಎಲ್ಲ ಚೆನ್ನಾಗೇ ಇದ್ದಾರೆ, ನಿಲ್ಲಿಸ್ಬೇಕಂತ ಬರಕ್ಕೆ ಹೇಳಿ, ಅವ್ರಿಗೆ ಬಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಹೇಳಿ ಅಂತ ಚಲುವರಾಯಸ್ವಾಮಿ ಮಾತಾಡಿದ್ದಾರೆ. ಸ್ವಲ್ಪ ಆಕ್ರೋಶ ಇದೆ ಅವ್ರ ಮಾತಲ್ಲಿ.